ನಾವು ಭ್ರಷ್ಟಾಚಾರ ಇಲ್ಲಿ ಮಾಡಿಲ್ಲ, ₹1 ನಾವು ಮುಟ್ಟಿಲ್ಲ ಅನ್ನೋ ವಿಚಾರಗಳ. ಈ 50 ಲಕ್ಷ ರೂಪಾಯಿ ತಗೊಂಡು ಹೋಗಿರೋ ದುಡ್ಡು ತಗೊಂಡಿರೋದು ಯಾರಿಗೆ ಕೊಟ್ಟರು? ನಮಸ್ತೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿನ್ನೆ ವೀಕ್ಷಣೆ ಮಾಡ್ದಂಗೆ ಉಮಾಪತಿಯರು ಅಷ್ಟು ಸಂಘದ ಮೇಲೆ ಕೆಲವು ಡೈರೆಕ್ಟರ್ ಮೇಲೆ ಆಪಾದನೆ ಮಾಡಿದ್ದಾರೆ. ಅದರ ವಿಶೇಷವಾಗಿ ನಾನು ಕೆಲವು ವಿಡಿಯೋಗಳನ್ನು ಸಹಿತ ನೀವು ಗಮನಿಸಿರ್ಬೋದು. ಅಲ್ಲಿ ಏನು ಉಮಾಪತಿಯವರು ಸುಮಾರು 1,92 ಲಕ್ಷ ರೂಪಾಯಿ ಅಮೌಂಟನ್ನು ಒಬ್ಬ ಗುತ್ತಿಗೆದಾರರಿಂದ ಕಿಕ್ ಬ್ಯಾಕನ್ನು ಅಂದರೆ ಉಮಾಪತಿನೇ ತಗೊಂಡಿದ್ದಾರೆ ಅಂತಲ್ಲ, ಆ ಸಂದರ್ಭದಲ್ಲಿ ಆ ಆಡಳಿತ ಮಂಡಳಿ ಅವರಿಗೆ ಹೋಗಿದೆ. ಉಮಾಪತಿಯರೇ 50 ಲಕ್ಷ ತಗೊಂಡಿದ್ದಾರೆ. ಹೌದೌದು, ಅದರಲ್ಲಿ ವೈರಲ್ ಮಾಡಿದ್ರಿ ಈಗ. ಹೌದು, ಅದರಲ್ಲಿ ಡೈರೆಕ್ಟ್ ಆಗಿ ಉಮಾಪತಿಯವರೇ ಆಫೀಸಿಗೆ ತಗೊಂಡೋಗಿ 25 ಲಕ್ಷ ರೂಪಾಯಿ ಅಮೌಂಟನ್ನು ಗುತ್ತಿಗೆದಾರರು ತಗೊಂಡೋಗಿ ಕೊಟ್ಟು ಬಂದಿದ್ದೀವಿ, ಎನಿ ಟೈಮ್ ನಾವು ಬಂದು ಹೇಳ್ತೀವಿ ಅನ್ನೋ ಅಭಿಪ್ರಾಯಗಳನ್ನ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಇಲ್ಲಿ ಉಮಾಪತಿಯವರು ಪಬ್ಲಿಕ್ ಪ್ರಚಾರ ತಗೊಳ್ಳೋಕ್ಕೋಸ್ಕರ ಯಾವುದೋ ಇಲ್ಲಿ ಬನಶಂಕರಿ ದೇವಸ್ಥಾನದ ಆಣೆ ಮಾಡ್ತಾರೆ, ಮತ್ತು ಅವ್ರ ತಾಯಿ ಮೇಲೆ ಆಣೆ ಮಾಡ್ತಾರೆ. ಏನು ನಾವು ಭ್ರಷ್ಟಾಚಾರ ಇಲ್ಲಿ ಮಾಡಿಲ್ಲ, ₹1 ನಾವು ಮುಟ್ಟಿಲ್ಲ ಅನ್ನೋ ವಿಚಾರಗಳ. ಈ 50 ಲಕ್ಷ ರೂಪಾಯಿ ತಗೊಂಡು ಹೋಗಿರೋ ದುಡ್ಡು ತಗೊಂಡಿರೋದು ಯಾರಿಗೆ ಕೊಟ್ಟರು? ಅದು ಭ್ರಷ್ಟಾಚಾರನೋ ಅಥವಾ ಏನಕ್ಕಾಗಿ ಕೊಟ್ಟರು? ಸಮಾಜದ ಮುಂದೆ ಈ ವಿಚಾರಗಳನ್ನು ಅವ್ರು ಹೇಳಬೇಕಾಗತ್ತೆ. ಯಾಕೆಂದರೆ ಒಕ್ಕಲಿಗರ ಸಂಘ ಆದರೆ ಅದರದ್ದೇ ಆದ ಒಂದು ಘನತೆ ಗೌರವಗಳನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಸುಮಾರು 6 ರಿಂದ 7 ಲಕ್ಷ ಜನ ಇವತ್ತು, ಈಗ 10 ಲಕ್ಷಕ್ಕಿಂತ ಜಾಸ್ತಿ ಜನ ಇಲ್ಲಿ ಮೆಂಬರ್ ಆಗಿದ್ದಾರೆ. ಇಲ್ಲಿ ಒಂಥರ ನಮ್ಮ ತಾಯಿ ಸಂಸ್ಥೆ ಇದ್ದಂಗೆ. ಈ ಸಂಸ್ಥೆ ಮೇಲೆ ಸಣ್ಣ ಪುಟ್ಟ ಆಪಾದನೆಗಳಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆಪಾದನೆಗಳಿದೆ. ಆದರೂ ಸಹಿತ ಒಬ್ಬ ಸದಸ್ಯ, ಗೌರವಾನ್ವಿತ ಸದಸ್ಯ ಈ ಥರ ಆಪಾದನೆ ಮಾಡೋಂಥದ್ದು ತುಂಬ ದೊಡ್ಡ ಅನಾಹುತ ಅಂತ. ಯಾಕಂದರೆ ಈ ಅಪರಾಧದಲ್ಲಿ ಅವರೇ ಭಾಗಿಯಾಗಿದ್ದಾರೆ. ಅವ್ರು ಆ್ಯಕ್ಚುಲಿ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಇದನ್ನು ದಯವಿಟ್ಟು ನೀವು ಉಮಾಪತಿಯವ್ರನ್ನ ಯಾವತ್ತೋ ಒಂದು ದಿವಸ ನೀವು ಕರ್ಸೋದಂತಾದರೆ ಆ ಗುತ್ತಿಗೆದಾರನು ಸಹಿತ ನಾವು ಕರ್ಸೋಕ್ಕೆ ರೆಡಿ ಇದ್ದೀವಿ. ಯಾವತ್ತು ನೀವು ಡೇಟ್ ಫಿಕ್ಸ್ ಮಾಡ್ತಾರೆ ಅಂತ ಉಮಾಪತಿನೇ ಒಂದು ಡೇಟ್ ಕೊಡಿ. ರೈಟಿಂಗಲ್ಲೂ ಸಹಿತ ಆ ಗುತ್ತಿಗೆದಾರರು ಇಷ್ಟು ಅಮೌಂಟ್ ನಮ್ಮ ಹತ್ರ ತಗೊಂಡಿದ್ದಾರೆ, ರೈಟಿಂಗಲ್ಲೂ ಸಹಿತ ಕೊಟ್ಟಿದ್ದಾರೆ. ಇದನ್ನು ನೀವು ಅವ್ರ ಗಮನಕ್ಕೆ ತಂದು ಒಂದು ಡೇಟನ್ನು ಫಿಕ್ಸ್ ಮಾಡೋದಂತಾದರೆ ಆ ಗುತ್ತಿಗೆದಾರನು ಸಹಿತ ನಾವು ಕರೆಸ್ತೀವಿ.